ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ನಿರ್ಧನೋಪಿ ಸದಾ ತುಷ್ಟಃ ಪಯಸಹಾಯೋ ಮಹಾಬಲಃ ನಿತ್ಯತೃಪ್ತೋಪ್ಯಭುಂಜಾನೋ ಅಪ್ಯಸಮಃ ಸಮದರ್ಶನಃ. 542ನೇ ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯ ನಮ್ಮನ್ನು ಕುರಿತು ಇಲ್ಲಿ ಯೋಗೀಶ್ವರ ಸಂಸಾರದಲ್ಲಿ ಅವನು ಯಾವ ರೀತಿಯಾಗಿದ್ದರೂ ಕೂಡ ನಿರ್ಲಿಪ್ತನಾಗಿರ್ತಾನೆ ಎನ್ನುವಂಥ ಮಾತನ್ನು ಇಲ್ಲಿ ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ನಿರ್ಧನೋಪಿ ಸದಾ ತುಷ್ಟ ಅಂತ ಹೇಳಿದರು. ಜ್ಞಾನಿಗೆ ಬಾಹ್ಯವಾಗಿರತಕ್ಕಂಥ ಯಾವುದೇ ಸಂಪತ್ತು ಇಲ್ಲದೇ ಇದ್ರೂ ಕೂಡ ಅವನು ಸದಾ ಸಂತುಷ್ಟಿಯಿಂದ ಇರ್ತಾ ಇದ್ದಾನೆ. ನಾವೇನು ತಿಳ್ಕೊಂಡೇವಿ, ಭಾಳಷ್ಟು ಹಣ ಸಂಪಾದನೆ ಮಾಡಿದರೆ, ಬೆಳ್ಳಿ ಬಂಗಾರ ಮುತ್ತು ರತ್ನ ಸಾಕಷ್ಟು ಈ ಸಂಪತ್ತಿತ್ತು ಅಂದರೆ ನಾವು ಸಂಸಾರದಲ್ಲಿ ಸುಖವಾಗಿರ್ತೀವಿ ಅಂತ ನಾವು ಭಾವಿಸಿಕೊಂಡಿದ್ದೀವಿ. ಆದರೆ ಆತ್ಮಜ್ಞಾನಿ ಮಾತ್ರ ಅವನಲ್ಲಿ ಹೊರಗಿನ ಯಾವ ಸಂಪತ್ತೂ ಇರಂಗಿಲ್ಲ. ಹೊರಗಿನ ಯಾವ ಸಂಪತ್ತನ್ನು ಕೂಡ ಅವನು ಗಳಿಸಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವನಲ್ಲಿ ಆತ್ಮಜ್ಞಾನ ಅನ್ನುವಂಥ ಒಂದು ಸಂಪತ್ತನ್ನುವಂಥದ್ದು ಅವನು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಟ್ಟಿದ್ದಾನೆ. ಯಾಕಂದರೆ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅಂತ ಹೇಳಿದರು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕಿಂತಲೂ ಹೆಚ್ಚಿನ ಲಾಭ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಗಳಿಸಿದ ಸಂಪತ್ತು ಅದು ಶಾಶ್ವತ ಅಲ್ಲ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ. ನಾವು ಗಳಿಸಿದ ಸಂಪತ್ತು ಹೇಗಿದೆ ಅಂತಂದರೆ, ಸಮುದ್ರದಲ್ಲಿ ಅಲೆಗಳು ಬರ್ತಿರ್ತಾವೆ, ತೆರೆಗಳು ಬರ್ತಿರ್ತಾವೆ. ಅವು ನೋಡ್ತಾ ಇದ್ದಂಗೆ ಹೆಂಗೆ ಅಡಿಗೆ ಹೋಗಿಬಿಡ್ತಾ ಇದ್ದಾವೆಯೋ ಹಾಗೆ ಸಂಪತ್ತು ಬಂದೈತಂದ ಕೂಡಲೇ ಮತ್ತೆ ಅದು ನಮ್ಮನ್ನು ಕೈಬಿಟ್ಟು ಹೋಗ್ತದೆ. ಆ ಸಂಪತ್ತದು ಶಾಶ್ವತ ಅದೇನು ಅಂತಂದರೆ ಇಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯ ಅಂತ ಹೇಳಿದರು. ಶ್ರುತಿ ಭಗವತಿ ಹೇಳ್ಕೊಂಡು ಬರ್ತಾ ಇದ್ದಾಳೆ, ಮನುಷ್ಯನಿಗೆ ಸಾಕಷ್ಟು ಸಂಪತ್ತು ಗಳಿಸಿದರೆ ಮನುಷ್ಯ ತೃಪ್ತನಾಗ್ತಾನೇನೋ ಅಂತಂದರೆ ಇಲ್ಲ. ಅರ್ಥಾನಾಂ ಆರ್ಜನೆ ದುಃಖಂ ಅರ್ಜಿತಾನಾಂ ಚ ರಕ್ಷಣೆ ಅಯೇ ದುಃಖಂ ವೇ ದುಃಖಂ ದಿಗರ್ಥ ಕಷ್ಟ ಸಂಶ್ರಯ ಅಂತ ನೀತಿಕಾರ ಹೇಳ್ತಾನೆ. ಹಣ ಗಳಿಸುವಾಗಲೂ ದುಃಖ ಆಗ್ತದೆ, ಗಳಿಸಿದ ಮೇಲೆ ರಕ್ಷಣೆ ಮಾಡುವಾಗಲೂ ದುಃಖ ಆಗ್ತದೆ, ಖರ್ಚು ಮಾಡುವಾಗಲೂ ದುಃಖ ಆಗ್ತದೆ. ಅದಕ್ಕೆ ಇಂಥ ಸಂಪತ್ತಿಗೆ ಧಿಕ್ಕಾರ ಇರಲಿ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ನಮಗೆ ದುಃಖ ಕೊಡದೇ ಇರತಕ್ಕಂಥ ಸಂಪತ್ತು ಯಾವುದು ಅಂತಂದರೆ ಆತ್ಮಜ್ಞಾನ. ಆ ಆತ್ಮಜ್ಞಾನ ಅನ್ನುವಂಥ ಸಂಪತ್ತನ್ನು ನಾವು ಪಡ್ಕೊಂಡೇವಿ ಅಂತಂದರೆ ನಮ್ಮ ಜೀವನದೊಳಗೆ ಯಾವತ್ತೂ ದುಃಖ ಅನ್ನುವಂಥದ್ದು ಬರೋದಿಲ್ಲ. ಯಾಕಂದರೆ ಆತ್ಮವಿಚ್ಛೋಕಂ ತರತಿ ಅಂತ ಹೇಳ್ತಾರೆ. ಯಾವನು ಆತ್ಮನನ್ನು ಅರಿತುಕೊಂಡಿದ್ದಾನೆಯೋ ಅವನೇ ಶೋಕಸಾಗರವನ್ನು ದಾಟ್ತಾನೆ ಅಂತೇಳಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಬ್ರಹ್ಮಜ್ಞಾನಿ ನಿರ್ಧನಃ ಅಪಿ ಸದಾ ತುಷ್ಟಃ. ಅವನು ಧನರಹಿತನಾದ್ರೂ ಕೂಡ ಅವನು ಯಾವಾಗಲೂ ಸಂತುಷ್ಟನಾಗೇ ಇರ್ತಾ ಇದ್ದಾನೆ ಅಂತ ಹೇಳಿದರು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿ ನಿನ್ನೊಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಳವೆ ಎಂಬುದು ಜ್ಞಾನರತ್ನ. ಅಂತಪ್ಪ ಜ್ಞಾನರತ್ನ ಕೆಡಗುಡದೆ ನಿನ್ನೊಳಗೆ ನೀ ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ
ನಿನ್ನಿಂದ ಸಿರಿವರಿಲ್ಲ ಕಾಣ ಮನವೇ ಅಂತ ಹೇಳ್ತಾರೆ. ನಾವು ಭೂಮಿ ಗಳಿಸಿದ್ರೆ ನಮಗೆ ಭಾಳ ಸುಖ ಆಗ್ತದೆ. ಮದುವೆ ಮಾಡಿಕೊಂಡ್ರೆ ಮಡದಿ ಬಂದ್ರೆ ಭಾಳ ಸುಖ ಆಗ್ತದೆ. ಭಾಳ ಬಂಗಾರ ಗಳಿಸಿದ್ರೆ ನಮಗೆ ಸುಖ ಆಗ್ತದೆ ಅಂಥೇಳಿ ನಾವು ಐಹಿಕ ಭೋಗಗಳಲ್ಲೇ ಆಸಕ್ತರಾಗಿದ್ದೀವಿ. ಅವೇ ನಮಗೆ ಸುಖ ಕೊಡ್ತಾವೋ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಶರಣರು ಹೇಳಿದರು, ನೋಡಪ್ಪ, ಈ ಭೂಮಿ ನಿನ್ನದಲ್ಲ. ಯಾಕೆ ನಾವು ತಾಯಿ ಗರ್ಭದಲ್ಲಿ ಹುಟ್ಟಿ ಬರುವಾಗ ಆ ಭೂಮಿಯನ್ನು ತೊಗೊಂಡು ಬಂದಿಲ್ಲ. ಅಲ್ಲೇ ನಾವು ಬಂಗಾರ ಮಡದಿ ಎಲ್ಲ ನಮ್ಮ ಜೊತೆಯಲ್ಲಿ ಬಂದವೇನು ಇಲ್ಲ. ಅವು ನಮ್ಮ ಪ್ರಾರಬ್ಧದಲ್ಲಿ ಬಂದಿರತಕ್ಕಂಥ ಪ್ರಲೋಭನೆಗಳು. ಭಗವಂತ ಕೊಟ್ಟಾನ ಪ್ರಲೋಭಗಳನ್ನು ಒಡ್ಡಿಬಿಟ್ಟಿದ್ದಾನೆ ನಮ್ಮ ಮುಂದೆ. ಅದಕ್ಕೆ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತ ಹೇಳ್ತಾ ಇದ್ದಾರೆ. ನಿನ್ನ ನಿಜವಾದ ಸಂಪತ್ತಿ ಯಾವುದು ಅಂತಂದರೆ ಜ್ಞಾನ ಅನ್ನುವಂಥ ರತ್ನ. ಅದನ್ನು ನೀನು ನಾಶ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯ ಜನ್ಮದಲ್ಲಿ ಬಂದು ಅಂಥ ಜ್ಞಾನವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳಿಲ್ಲ ಅಂತಂದರೆ ನಮ್ಮ ಜೀವನ ಭಾಳ ನಷ್ಟ ಆಗಿ ಹೋಗಿಬಿಡ್ತದೆ. ಅದಕ್ಕೆ ಇಹ ಛೇದವೇದ ಸತ್ಯಮಸ್ತಿ ನ ಛೇದ ಅವೇದಿನ್ ಮಹತಿ ವಿನಷ್ಟಿ ಅಂತ ಶ್ರುತಿ ಹೇಳಿತು. ಈ ಜನ್ಮದಲ್ಲಿಯೇ, ಮನುಷ್ಯ ಜನ್ಮದಲ್ಲಿಯೇ ಅದನ್ನು ಅರಿತಿದ್ದಾದರೆ ಅದು ಸತ್ಯ ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ಜನ್ಮ ಸಾರ್ಥಕ ಅಂತ ಅರ್ಥ. ಒಂದು ವೇಳೆ ಅರಿಯದೇ ಹೋದರೆ ಮಹತಿ ವಿನಷ್ಟಿ ಅಂತ ಹೇಳಿದರು, ಭಾಳ ಹಾನಿಯಾಗ್ತದೆ ಅಂತ ಹೇಳಿದರು. ಅದಕ್ಕೆ ನಮ್ಮನ್ನು ನಾವು ಅರಿಯುವಂಥದ್ದೇನಾದ, ಆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದೇನಾದ, ಅದು ಇಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಂತ. ಅದಕ್ಕೆ ಇಲ್ಲಿ ಅದನ್ನು ನೀನು ನಾಶ ಮಾಡಿಕೊಳ್ಳಲಾರದೆ ನೀನು ಅದನ್ನೇ ಅಲಂಕರಿಸಿದೆ ಆದೊಡೆ, ಅಂದರೆ ಆ ಜ್ಞಾನ ಪ್ರಾಪ್ತಿಯನ್ನೇ ಮಾಡಿಕೊಂಡಿದ್ದಾದರೆ ಈ ಮೂರು ಲೋಕದ ನಿನಗಿಂತಲೂ ಶ್ರೀಮಂತರು ಯಾರೂ ಇಲ್ಲ ಹೇ ಮನಸ್ಸೇ ಅಂಥೇಳಿ ಮನಸ್ಸನ್ನು ಕುರಿತು ಹನುಮ ಪ್ರಭುದೇವರು ವಚನದಲ್ಲಿ ಕೇಳಿಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಬ್ರಹ್ಮಜ್ಞಾನಿ ಅವನಲ್ಲಿ ಬಾಹ್ಯವಾಗಿರತಕ್ಕಂಥ ಯಾವುದೇ ಸಂಪತ್ತಿಲ್ಲದೆ ಇದ್ದರೂ ಕೂಡ ಅವನು ಯಾವಾಗಲೂ ಸಂತುಷ್ಟನಾಗಿರ್ತಾ ಇದ್ದಾನೆ. ಯಾಕಂದರೆ ಅಧ್ಯಾತ್ಮ ವಿದ್ಯೆ, ಆತ್ಮಜ್ಞಾನವನ್ನು ಅವನು ಪ್ರಾಪ್ತಿ ಮಾಡಿಕೊಂಡಿದ್ದರಿಂದ ಅವನು ಸದಾ ಸಂತುಷ್ಟನಾಗಿರ್ತಾ ಇದ್ದಾನೆ. ಅಸಹಾಯ ಅಪಿ ಮಹಾಬಲ, ಅವನಿಗೆ ಯಾವುದೇ ಸಹಾಯ ಇಲ್ಲ ಅಂತಂದ್ರೂ, ಜ್ಞಾನಿಗೆ ಅವನಿಗೆ ಯಾವುದೇ ಒಂದು ಸಹಾಯ ಎನ್ನುವಂಥದ್ದಿಲ್ಲದವನಾಗಿದ್ದರೂ ಕೂಡ ಅವನು ಮಹಾಬಲವಾಗಿರ್ತಾ ಇದ್ದಾನೆ ಅಂತ. ಯಾಕಂದರೆ ಜ್ಞಾನಿಯಲ್ಲಿ ಅವನಲ್ಲಿ ಒಂದು ವಿವೇಕ ಅನ್ನುವಂಥದ್ದಿರ್ತದೆ, ಒಂದು ಧೈರ್ಯ ಅನ್ನುವಂಥದ್ದಿರ್ತದೆ, ಒಂದು ತಿತಿಕ್ಷ ಅನ್ನುವಂಥದ್ದಿರ್ತದೆ. ಅದೇ ಅವನಿಗೆ ಒಂದು ಬಲ ಇದ್ದಂಗೆ, ಅದೇ ಮಹಾಬಲ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ನಮಗೆ ಭಾಳ ಜನ ಬೆಂಬಲ ಇದೆ ರೀ, ಭಾಳ ಜನ ನಮಗೆ ಜನರು ಬೆಂಬಲ ಕೊಡ್ತಾರೆ ಅಂತ ನಾವು ಅಂತೇವಿ. ಆದರೆ ಅವರು ಯಾವಾಗ ಕೈ ಬಿಡ್ತಾರೋ ಹೇಳೋಕ್ಕಾಗೋದಿಲ್ಲ. ಅವರು ನಾವು ಸಂಸಾರದಲ್ಲಿ ಅಂತೇಳಿ ನಮಗೆ ಭಾಳ ಸಹಾಯ ಮಾಡೋರು ಅದಾರ, ನಮಗೆ ನಮ್ಮ ರಕ್ಷಣೆ ಮಾಡೋರು ಅದಾರ ಅಂತ ನಾವು ಅರ್ಥಕೊಂಡಿದ್ದೀವಿ. ನಮಗೆ ಯಾವುದೇ ಸಹಾಯ ಇಲ್ಲದೆ ಇದ್ರೂ ಕೂಡ, ನಮಗೆ ಯಾವ ಸಹಾಯ ಅನ್ನುವಂಥದ್ದು ಹೊರಗಿನವ್ರ ಸಹಾಯ ಇಲ್ಲದೆ ಇದ್ರೂ ಕೂಡ ನಮ್ಮಲ್ಲಿ ವಿವೇಕ, ವೈರಾಗ್ಯ, ಧೈರ್ಯ, ತಿತಿಕ್ಷ, ಅಥವಾ ಇದನ್ನು ಹೇಳ್ಕೊಂಡು ಬಂದಾರ ನೋಡಿ, ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನ ಅಂತ ಸಡ್ಗುಣ ಸಂಪತ್ತಿಗಳನ್ನು ಹೇಳ್ಕೊಂಡು ಬಂದಾರಲ್ಲ, ಅವುಗಳಿಂದ ನಾವು ಕೂಡ್ಕೊಂಡಿದ್ದೀವಿ ಅಂತಂದರೆ ಮನುಷ್ಯನಿಗೆ ಅದೇ ಮಹಾಬಲ ಅಂತಾರೆ. ಅದು ನಮಗೆ ಆತ್ಮಸ್ಥೈರ್ಯವನ್ನು ಕೊಡ್ತದೆ, ಅದು ಅಪಾರವಾದ ಶಕ್ತಿ ಅನ್ನುವಂಥದ್ದನ್ನು ಕೊಡ್ತದೆ. ಸಿದ್ಧಾರೂಢರು ಸಂಚಾರ ಮಾಡೋ ಕಾಲದಲ್ಲಿ ಅವರ ಶರೀರ ಅಷ್ಟು ದಷ್ಟಪುಷ್ಟ ಇದ್ದಿದ್ದಿಲ್ಲ, ಬಡಕಲು ಶರೀರ, ಬಹಳ ಕ್ಷೀಣವಾದ ಶರೀರ. ಅವರು ವಾಯುವೇಗದಲ್ಲಿ ಹೋಗ್ತಾ ಇದ್ದರು. ಹೊಲದಲ್ಲಿ ಒಬ್ಬ ರೈತ ಕೇಳ್ತಾ ಇದ್ದ, ನೋಡಲಿಕ್ಕೆ ನೀವು ಎಷ್ಟು ಬಡಕಲು ಶರೀರ ಅದ ನಿಮ್ಮದು, ಎಷ್ಟು ಸ್ವರ್ಗೆ ಹೋಗ್ಯದ, ಆದರೆ ನೀವೆಷ್ಟು ವಾಯುವೇಗದಲ್ಲಿ ಹೋಗ್ತಾ ಇದ್ದೀರಲ್ಲ ಅಂತಂದಾಗ ಸಿದ್ಧಾರೂಢರು ಹೇಳಿದ್ರಂತ, ನೋಡು, ನಾವು ಚೆನ್ನಾಗಿ ಊಟ ಮಾಡಿ ಶರೀರ ದಷ್ಟಪುಷ್ಟಿದ್ದ ಮಾತ್ರಕ್ಕೆ ಮನುಷ್ಯನಿಗೆ ಬಲ ಬರಂಗಿಲ್ಲ.
ಯಾವನು ಆತ್ಮದರ್ಶನ ಮಾಡಿಕೊಂಡಿದ್ದಾನ, ಯಾವನಲ್ಲಿ ವಿವೇಕಾದಿಗಳದಾವು, ಅವನಲ್ಲಿ ಒಂದು ಆತ್ಮಬಲ ಅನ್ನುವಂಥದ್ದಿರ್ತದೆ. ಆ ಜ್ಞಾನದ ಬಲದಿಂದಲೇ ಅವನು ಮಹಾಬಲಶಾಲಿಯಾಗಿರ್ತಾ ಇದ್ದಾನೆ ಅಂತ ಸಿದ್ಧಾರೂಢರು ಸಂಚಾರ ಕಾಲದಲ್ಲಿ ಹೇಳಿದಂತೆ. ಹಂಗೆ ಇಲ್ಲಿ ಈ ತತ್ವಜ್ಞಾನಿಯೂ ಕೂಡ ಅವನು ಮಹಾ ಬಲಶಾಲಿಯಾಗಿರ್ತಾ ಇದ್ದಾನೆ. ಅವನಲ್ಲಿರ್ತಕ್ಕಂಥ ವಿವೇಕಾದಿಗಳಿಂದ, ವೈರಾಗ್ಯಾದಿಗಳಿಂದ ಅವನು ಮಹಾ ಬಲಶಾಲಿ ಇರ್ತಾನೆ ಅಂತ, ಮಹಾಬಲ ಆಗಿರ್ತಾನೆ ಅಂತ ಹೇಳಿದರು. ಆ ಬಳಿಕ ಹೇಳ್ತಾ ಇದ್ದಾರೆ, ಅಭುಂಜಾನಃ ಅಪಿ ನಿತ್ಯತೃಪ್ತಃ. ಈ ವಿಷಯ ಭೋಗಗಳಂತ ಏನದಾವ ಅವುಗಳನ್ನು ಅವನು ಅನುಭೋಗ ಮಾಡದೇ ಇದ್ರೂ ಕೂಡ ಅವನು ನಿತ್ಯ ತೃಪ್ತನಾಗಿದ್ದಾನೆ ಅಂತ ಹೇಳಿದರು. ನಮಗೆ ತೃಪ್ತಿ ಎನ್ನುವಂಥದ್ದು ನಾವು ತಿಳ್ಕೊಂಡಿದ್ದು, ನಾವೇನು ತಿಳ್ಕೊಂಡಿದ್ದೇವೆ ಸಂಸಾರದೊಳಗೆ, ನಾವು ನಿತ್ಯ ತೃಪ್ತರಾಗಬೇಕಾಗಿತ್ತು ಅಂತಂದರೆ ನಾವು ವಿಷಯಗಳನ್ನು ಅನುಭೋಗ ಮಾಡಬೇಕು. ಒಳ್ಳೆಯ ಮೃಷ್ಟಾನ್ನ ಭೋಜನ ಮತ್ತು ಹೊರಗಿನ ಧನಾದಿ ಸಂಪತ್ತು, ಮಡದಿ, ಮಕ್ಕಳು, ಇವೆಲ್ಲ ಇದ್ದರೆ ಇವುಗಳ ವಿಷಯಗಳನ್ನು ಅನುಭೋಗ ಮಾಡ್ತಾ ಇದ್ದೇವೆ ಅಂತಂದರೆ ಅವನು ಸದಾ ಸುಖಿ ಅದಾನಪ್ಪ, ಅವನು ಯಾವಾಗಲೂ ಆನಂದವಾಗಿರ್ತಾನೆ. ಹೊರಗಿನ ಸಂಪತ್ತಿಂದಲೇ ನಾವು ನಿತ್ಯ ತೃಪ್ತಿ ಅಂತ ತಿಳ್ಕೊಂಡಿದ್ದೀವಿ. ಒಂದು ಸಲ ಇಬ್ಬರು ಗುರು ಶಿಷ್ಯರು ಸಂಚಾರ ಮಾಡ್ಕೊತ ಒಂದು ನಗರದಲ್ಲಿ ಬಂದರು. ಅದರಾಗ ಒಬ್ಬ ಒಳ್ಳೆಯ ಶೇಟ್, ಬಂಗಾರದ ವ್ಯಾಪಾರ ಮಾಡ್ತಕ್ಕಂಥ ಭಕ್ತ ಅಂಗಡಿಯೊಳಗೆ ಕುಳಿತುಕೊಂಡಿದ್ದ. ಅವನಲ್ಲಿ ಮಹಾತ್ಮರು, ಜ್ಞಾನಿಗಳು ಅಂತಂದರೆ ಭಾಳ ಭಕ್ತಿ ಸಂಪನ್ನ. ಯಾರಾದರೂ ಸನ್ಯಾಸಿಗಳು, ಮಹಾತ್ಮರು ಕಂಡ್ರೆ ಅವರನ್ನು ಭಕ್ತಿಯಿಂದ ತನ್ನ ಅಂಗಡಿಯೊಳಗೆ ಬರಮಾಡಿಕೊಂಡು ಅವರ ದರ್ಶನ ಮಾಡಿಕೊಳ್ತಿದ್ದ, ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಕಳಿಸ್ತಾ ಇದ್ದ. ಅವಾಗ ಇವರು ಗುರು ಶಿಷ್ಯರು ಬಂದಿದ್ದು ನೋಡಿ ಅವನಿಗೆ ಭಾಳ ಸಂತೋಷ, ಬಹಳ ಖುಷಿಯಾಯಿತು. ಆವಾಗ ತನ್ನ ಅಂಗಡಿಯೊಳಗೆ ಕರ್ಕೊಂಡು ಬಂದು ಕೂಡಿಸಿ, ಇವತ್ತು ನಮ್ಮ ಮನೆಯೊಳಗೆ ನಿಮಗೆ ತಮಗೆ ಪ್ರಸಾದ ಆಗಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತಂದಾಗ ಮಹಾತ್ಮರು ಒಪ್ಕೊಂಡ್ರು. ಆಗಲಪ್ಪ ಬರ್ತೀವಿ ಅಂತ ಒಪ್ಕೊಂಡ್ರು. ಆವಾಗ ಅವ್ರನ್ನ ಕರ್ಕೊಂಡು ಮನೆಗೆ ಹೋದ. ಮನೆಗೆ ಹೋಗಿದ್ರೆ ಅದು ಅರಮನೆ, ಅದು ನೋಡಿದರೆ ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ಯಾಕಂದರೆ ಅವನು ರತ್ನ ಬಂಗಾರ ಏನೆಲ್ಲ ವ್ಯಾಪಾರ ಮಾಡ್ತಿದ್ನಲ್ಲ, ದೊಡ್ಡ ಧನಿಕನಾಗಿದ್ದ. ಆ ಮನೆಯ ವೈಭವವನ್ನು ನೋಡಿ ಶಿಷ್ಯ ಅಂತ ಇದ್ದಾನೆ, ಗುರುಗಳೇ, ಇವನೇ ನಿತ್ಯ ಸುಖಿ, ಇವನಷ್ಟು ಸುಖ ಪುರುಷರು ಈ ಲೋಕದೊಳಗೆ ಯಾರೂ ಇಲ್ಲ. ನೋಡಿದರೆ ದೊಡ್ಡ ಅರಮನೆ ಇದ್ದಂಗೆ ಅದ. ಅವಾಗ ಊಟಕ್ಕೆ ಬಡಿಸಿದ್ರು, ಒಳ್ಳೆ ಮೃಷ್ಟಾನ್ನ ಭೋಜನ, ಬಂಗಾರದ ತಾಟಿನೊಳಗೆ ಬಡಿಸಿದರು. ಬಂಗಾರದ ಗ್ಲಾಸು, ಬಂಗಾರದ ಚರಿಗೆ, ಬಂಗಾರದ ತಟ್ಟೆ, ಒಳ್ಳೆ ಮೃಷ್ಟಾನ್ನ ಭೋಜನ, ಒಳ್ಳೆ ತೃಪ್ತಿಯಾಗಿ ಊಟ ಮಾಡಿದರು. ಶಿಷ್ಯ ಅಂದ, ಗುರುಗಳೇ, ಇಂಥ ಸುಖಿ ನಾನೇನು ನೋಡಲಿಲ್ಲ, ಇದುವರೆಗೆ ನೋಡಲಿಲ್ಲ ಅಂತಂದ. ಆಯ್ತು ತಡೆಯಪ್ಪ ಅಂತ ಗುರುಗಳು ಹೇಳಿದರು. ಮುಂದೆ ಊಟ ಆದಮೇಲೆ ತಾಂಬೂಲವನ್ನು ಸ್ವೀಕಾರ ಮಾಡಿದರು. ಆವಾಗ ಗುರುಗಳು ಆ ಶೇಠನಿಗೆ, ಭಕ್ತನಿಗೆ ಹೇಳ್ತಾ ಇದ್ದಾರೆ, ಏನಪ್ಪ ನೀವು ನಿಜವಾಗಿಯೂ ನಿತ್ಯ ಸುಖಿಯದೇನು, ನಿನ್ನಂಥ ಸುಖಿಗಳು ಈ ಲೋಕದೊಳಗೆ ಯಾರೂ ಇಲ್ಲ ಅಂತಂದಾಗ ಆವಾಗ ಆ ಶ್ರೀಮಂತ ಹೇಳ್ತಾ ಇದ್ದಾನೆ, ಈ ಎಲ್ಲ ಸಂಪತ್ತು ತಗೊಂಡು ಏನು ಮಾಡೋದ್ರಿ, ನನಗೆ ದೇವರು ಸಾಕಷ್ಟು ಸಂಪತ್ತು ಕೊಟ್ಟಾನ, ಆದರೆ ನನಗೊಂದು ಕೊರತೆಯನ್ನು ಇಟ್ಟಿದ್ದಾನ, ನನಗೊಂದು ಚಿಂತೆಯನ್ನು ಇಟ್ಟಿದ್ದಾನ. ನಾನು ಮದುವೆಯಾಗಿ 15-20 ವರ್ಷ ಆದ್ರೂ ಕೂಡ ಇನ್ನೂ ನನಗೆ ಸಂತಾನ ಪ್ರಾಪ್ತಿಯಾಗಿಲ್ಲ, ನನಗೆ ಮಕ್ಕಳಾಗಿಲ್ಲ. ಅದೇ ಒಂದು ಕೊರಗಿನೊಳಗಿದ್ದೀನಿ, ಅದೇ ಒಂದು ಚಿಂತೆಯೊಳಗಿದ್ದೀನಿ. ಏನು ಸಂಪತ್ತಿದ್ರೆ ಏನು ಮಾಡೋದದ ಅಂಥೇಳಿ ಈ ಪ್ರಕಾರವಾಗಿ ತನ್ನ ದುಃಖನ್ನೇ ತೋಡಿಕೊಂಡ. ಆವಾಗ ಗುರುಗಳು ಶಿಷ್ಯನಿಗೆ ಕೇಳ್ತಾರೆ, ನೋಡಪ್ಪ, ಇಷ್ಟೆಲ್ಲ ಬಂಗಾರ ಬೆಳ್ಳಿ ಏನೆಲ್ಲ ಸಾಕಷ್ಟು ಸಂಪತ್ತು ಗಳಿಸ್ಯಾನಂದ್ರೂ ಕೂಡ ಈ ಲೌಕಿಕದೊಳಗೆ, ಸಂಸಾರದೊಳಗೆ ಭಗವಂತ ಯಾವುದಾದ್ರೂ ಒಂದು ಕೊರತೆಯನ್ನು ಇಟ್ಟಿರ್ತಾನೆ. ಈ ಸಂಸಾರದೊಳಗೆ ನಾವು ಎಷ್ಟೇ ವಿಷಯಗಳನ್ನು ಅನುಭೋಗ ಮಾಡ್ತೇವಂದ್ರೂ ಕೂಡ ಅವು ನಮಗೆ ಕ್ಷಣಿಕ ಸುಖ ಕೊಡ್ತಾವೆ, ಅವುಗಳು ನಮಗೆ ನಿತ್ಯ ಸುಖ ಅನ್ನುವಂಥದ್ದು ಆಗೋದಿಲ್ಲ. ನಾವು ನಿತ್ಯ ಸುಖವನ್ನು ಪಡಿಬೇಕು ಅಂತಂದರೆ
ನಾವು ಆತ್ಮಾನಂದವನ್ನು ಅನುಭವಿಸಬೇಕು. ಜ್ಞಾನಿ ಯಾವಾಗಲೂ ಆತ್ಮಾನಂದವನ್ನೇ ಅನುಭವಿಸ್ತಾ ಇರ್ತಾನೆ. ಯಾಕಂದರೆ ಅವನ ವೃತ್ತಿ ಅಂತರ್ಮುಖವಾಗಿರ್ತದೆ. ಯಾವಾಗಲೂ ಆತ್ಮಾನುಸಂಧಾನದಲ್ಲಿ ಆತ್ಮಚಿಂತನೆಯೊಳಗಿರ್ತಾನೆ. ಹೀಗಾಗಿ ಅವನ ಮನಸ್ಸಿನಲ್ಲಿ ಯಾವುದೇ ರಾಗದ್ವೇಷಾದಿಗಳಿಲ್ಲ. ವಿಷಯಗಳಲ್ಲಿ ವ್ಯಾಮೋಹ ಇಲ್ಲ. ವಿಷಯಗಳೆಲ್ಲವೂ ಮರುಮರೀಚಿಕಾ ಜಲದಂತೆ ಅವು ಮಿಥ್ಯಾ ಅಂತ ತಿಳ್ಕೊಂಡಿರ್ತಾನೆ. ಆದ್ದರಿಂದ ಅವುಗಳಲ್ಲಿ ಅವನಿಗೆ ಮೋಹ ಆಸಕ್ತಿ ಎನ್ನುವಂಥದ್ದು ಅವನಿಗೆ ಆಗ್ತದೇನು ಅಂತಂದರೆ ಇಲ್ಲ. ಆದ್ದರಿಂದ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಸದಾ ಆತ್ಮಾನಂದದಲ್ಲೇ ಇರುವುದರಿಂದ, ಯಾಕಂದರೆ ಆ ಆತ್ಮಾನಂದ ನಮಗೆ ನಿತ್ಯ ತೃಪ್ತಿಯನ್ನು ಕೊಡ್ತದೆ. ಅದು ಹೊರಗಿನ ವಿಷಯ ಭೋಗಗಳು ಅವು ನಮಗೆ ದುಃಖವನ್ನು ಕೊಟ್ಟರೆ, ಯಾಕಂದರೆ ದುಃಖ ಮಿಶ್ರಿತದ. ಅವುಗಳಲ್ಲಿ ನಿಜವಾದ ಅಚ್ಚ ಸುಖ ಅನ್ನುವಂಥದ್ದಿಲ್ಲ. ದುಃಖ ಬೆರೆಸದ ಸುಖ ಅಂತಂದರೆ ಅದು ಆತ್ಮಜ್ಞಾನ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚರೇಣಾದಿ ಗಚ್ಚತಿ. ಗೀತೆಯಲ್ಲಿ ಭಗವಂತ ಹೇಳಿದಂತೆ ಯಾವನು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾನೋ ಪರಾಂ ಶಾಂತಿಂ, ಶ್ರೇಷ್ಠವಾದ ಶಾಂತಿಯನ್ನು, ನಿತ್ಯ ಸುಖವನ್ನು ಅಚಿರೇಣ ಅತಿ ಶೀಘ್ರವಾಗಿ ಅವನು ಪಡೆದುಕೊಳ್ತಾ ಇದ್ದಾನೆ ಅಂತೇಳಿ ಭಗವಂತ ಉಪದೇಶ ಮಾಡಿಕೊಂಡು ಬಂದಿದ್ದಾನೆ. ಅದಕ್ಕೆ ನಾವಿಲ್ಲಿ ನಿತ್ಯ ತೃಪ್ತರಾಗಬೇಕಾಗಿತ್ತು ಅಂತಂದರೆ ಅದು ಕೇವಲ ಆತ್ಮಜ್ಞಾನದಿಂದ ಮಾತ್ರ ಆಗ್ತೈತೆ ಹೊರತು ವಿಷಯಗಳನ್ನು ನಾವು ಅನುಭೋಗ ಮಾಡುವುದರಿಂದ ನಮಗೆ ನಿತ್ಯ ತೃಪ್ತಿ ಎನ್ನುವಂಥದ್ದಾಗೋದಿಲ್ಲ. ಯೇಹಿ ಸಂಸ್ಪರ್ಶಜಾ ಭೋಗ ದುಃಖಯೋನ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ ಅಂತ ಹೇಳಿದರು. ನೋಡಪ್ಪ, ಈ ಸಂಸಾರದೊಳಗೆ ನಾವು ಎಷ್ಟೇ ವಿಷಯಗಳನ್ನು ಇಂದ್ರಿಯ ಮತ್ತು ವಿಷಯಗಳ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥ ಏನೋ ಒಂದು ಸುಖ ಅನ್ನುವಂಥದ್ದು ಅದು ಶಾಶ್ವತವಾದದ್ದಲ್ಲ. ದುಃಖಯೋನ ಏವತೆ, ಅದು ಯಾವಾಗಲೂ ದುಃಖಕ್ಕನ ಕಾರಣ ಅದ ಅಂತ ಹೇಳ್ತಾನೆ. ಇಂದ್ರಿಯ ಮತ್ತು ವಿಷಯ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ಸುಖ ಅದು ದುಃಖವನ್ನೇ ನಮಗೆ ಕೊಡ್ತದೆ. ಅದಕ್ಕೆ ಅಲ್ಲಿ ಭಗವಂತ ಹೇಳ್ತಾನೆ, ಏಹಿ ಸಂಸ್ಪರ್ಶ ಭೋಗ ದುಃಖ ಏನಿರುತ್ತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಅದು ಆದಿ ಅಂತ್ಯ ಉಳ್ಳದ್ದು. ಅಂದರೆ ಉತ್ಪತ್ತಿ ಆಗ್ತದೆ ವಿಷಯಗಳಿಂದ, ಆ ಸುಖ ಉತ್ಪತ್ತಿ ಆಗ್ತದೆ ಮತ್ತು ಅದು ಕೈ ಬಿಟ್ಟು ಹೋಗ್ತದೆ. ನಾವು ಗಳಿಸಿದ ಸಂಪತ್ತು ನಮ್ಮಲ್ಲಿ ಶಾಶ್ವತ ಆಗಿರಂಗಿಲ್ಲ. ನಾವು ಏನೇ ಗಳಿಸಿದ ಒಂದು ವಿಷಯಗಳನ್ನ ನಾವು ಎಷ್ಟೇ ಅನುಭೋಗ ಮಾಡೇವಂದ್ರೂ ಒಂದು ದಿವಸ ಅದರ ವಿಯೋಗ ಅನ್ನುವಂಥದ್ದು ಅದು ನಮ್ಮನ್ನು ಕೈ ಬಿಟ್ಟು ಹೋಗ್ತದೆ. ಹೀಗಾಗಿ ಜ್ಞಾನಿಗಳಾಗಿರ್ತಕ್ಕಂಥವರು ಅದರಲ್ಲಿ ರಮಿಸುವುದಿಲ್ಲ, ಅದನ್ನು ಬಯಸುವುದಿಲ್ಲ, ಅದರ ಆಸಕ್ತಿ ಅನ್ನುವಂಥದ್ದು ಅವ್ರಿಗೆ ಇರೋದಿಲ್ಲ ಅಂಥೇಳಿ ಭಗವಂತ ಅಲ್ಲಿ ಹೇಳ್ಕೊಂಡು ಬಂದ. ಆದ್ದರಿಂದ ಅವನು ಇಲ್ಲಿ ವಿಷಯ ಭೋಗಗಳನ್ನು ಅನುಭವಿಸದೇ ಇದ್ರೂ ಕೂಡ ಅವನು ನಿತ್ಯ ತೃಪ್ತನಾಗಿರ್ತಾನೆ ಅನ್ನುವಂಥ ಮಾತನ್ನು ಅಪುಂಜಾನ ಅಪಿ ನಿತ್ಯ ತೃಪ್ತ ಅಸಮಃ ಅಪಿ ಸಮದರ್ಶನ. ನೋಡು, ಅವನು ಅಸದೃಶನಾಗಿಯೂ ಅವನು ಸಮದೃಷ್ಟಿ ಉಳ್ಳವನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶನ ಅಂಥೇಳಿ ಗೀತೆಯಲ್ಲಿ ಭಗವಂತ ಉಪದೇಶ ಮಾಡಿದಂತೆ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಸದಾವಕಾಲದಲ್ಲಿ ಅಲ್ಲಿ ವಿದ್ಯಾ ವಿನಯ ಸಂಪನ್ನಾಗಿರ್ತಕ್ಕಂಥ ಬ್ರಾಹ್ಮಣನಾಗಿರಲಿ, ಸುನಿ ಅಂದರೆ ನಾಯಿ ಆಗಿರಲಿ, ಸ್ವಪಾಕ ಅಂದರೆ ಚಾಂಡಾಲನಾಗಿರಲಿ, ಅಂದರೆ ಇವುಗಳಲ್ಲಿ ಎಲ್ಲದರಲ್ಲಿ ಅಂತ ಎಲ್ಲದರಲ್ಲಿ ಅವನು ಸಮದರ್ಶಿಯಾಗಿರ್ತಾನೆ. ಬ್ರಾಹ್ಮಣ ಭಾಳ ಶ್ರೇಷ್ಠ, ಇವ ಚಾಂಡಾಲ ಇವನು ಕನಿಷ್ಠದಾನ, ಈ ಭೇದ ಭಾವನೆ ಇರಂಗಿಲ್ಲ. ಅವನಿಗೆ ಇವರು ಶತ್ರು ಇವರು ಮಿತ್ರ ಅನ್ನುವಂಥ ಭಾವ ಇರಂಗಿಲ್ಲ. ಸರ್ವದರಲ್ಲಿ ಬ್ರಹ್ಮವನ್ನೇ ಕಾಣ್ತಿರ್ತಾರೆ. ಅವರಲ್ಲಿ ಸಮದೃಷ್ಟಿ ಎನ್ನುವಂಥದ್ದು ಇರ್ತದೆ ಅಂತ. ಸರ್ವತ್ರ ಶತ್ರು ಮಿತ್ರಗಳಲ್ಲಿ ಇವರು ಶತ್ರು ಇವರು ಮಿತ್ರ ಅನ್ನುವಂಥ ಭಾವ ಅವನಲ್ಲಿ ಇರೋದಿಲ್ಲ. ಅದಕ್ಕೆ ಅವನು ಅಸದೃಶ್ಯನಾಗಿದ್ದರೂ ಕೂಡ ಸಮದೃಷ್ಟಿ ಉಳ್ಳವನಾಗಿರ್ತಾನೆ ಎನ್ನುವಂಥ ಮಾತನ್ನು ಇಲ್ಲಿ ಜ್ಞಾನಿಯ ಒಂದು ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ನಮಗೆ ಆಚಾರ್ಯರು ಬಹು ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು. ಹಾಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಪಿ ಕುರ್ವನ್ನ ಕುರ್ವಾಣೋ
ಅಭೋಕ್ತಾ ಫಲಭೋಗ್ಯಪಿ ಶರೀರ್ಯಪ್ಯಶರೀರೇಶ ಪರಿಚ್ಛಿನ್ನೋಪಿ ಸರ್ವಗಃ ಏಷಃ ಕುರ್ವನ್ ಅಪಿ ಅಕುರ್ವಾಣಃ. ಈ ಜ್ಞಾನಿಯಾಗಿರ್ತಕ್ಕಂಥವನು ಅಜ್ಞಾನಿಗಳ ಹಾಗೆ ಅವನು ಕೆಲಸ ಮಾಡ್ತಾ ಅದಾನಂದ್ರೂ ಕೂಡ ಅವನು ಕೆಲಸ ಮಾಡ್ತಾ ಇಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನಾದತ್ಯೆ ಕಶ್ಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ ನ ಕರ್ತೃತ್ವಂ ನ ಕರ್ಮಾಣಿ, ಅವನು ಯಾವುದೇ ಕರ್ಮಗಳನ್ನು ಮಾಡಲಾರ. ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಕರ್ತೃತ್ವ ಅಥವಾ ಕಾರಯಿತ ಅಂದರೆ ಕರ್ಮಗಳನ್ನು ಮಾಡಿಸೋನಾಗಲಿ ಕರ್ಮಗಳನ್ನು ಮಾಡೋನಾಗಲಿ ಪರಮಾತ್ಮನಿಗೆ ಅವು ಎರಡೂ ಇಲ್ಲ ಅಂತ. ಅದಕ್ಕಂದ್ರಲ್ಲಿ ಭಗವಂತ ನ ಕರ್ತೃತ್ವ ಕರ್ಮ ಲೋಕಸೃತಿ ಪ್ರಭು ನಾದತ್ತೇ ಕಶಚಿತ್ ಪಾಪಂ ನಚೈವ ಸುಕೃತಂ ವಿಭು. ಜೀವರುಗಳ ಒಂದು ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಅವನು ತಗೊಳ್ತಾನೇನು ಅಂತಂದರೆ ಇಲ್ಲ. ಅವನಿಗೆ ಪಾಪದ ಸಂಬಂಧವೂ ಇಲ್ಲ, ಪುಣ್ಯದ ಸಂಬಂಧವೂ ಕೂಡ ಇಲ್ಲ. ಯಾಕೆ ಅವನು ಮಾಡೋದೇ ಇಲ್ಲ ಅಂತಂದ ಮೇಲೆ ಅದರ ಸಂಬಂಧ ಕರ್ಮ ಸಂಬಂಧ ಅವನಿಗೆ ಎಲ್ಲಿ ಬರ್ತದೆ? ಆ ಕರ್ಮದ ಸಂಬಂಧ ಅನ್ನುವಂಥದ್ದು ಜ್ಞಾನಿಗೆ ಅದೇನು ಅಂತಂದ್ರೆ ಇಲ್ಲ. ಈ ಹೆಂಗೆ ಒಂದು ಸರ್ಪ ಇದೆ, ಅದಕ್ಕೊಂದು ಪರೆ ಬಂದದು, ಆ ಪರೆ ಅನ್ನುವಂಥದ್ದನ್ನು ಅದು ಬಿಟ್ಟುಬಿಟ್ಟದು. ಆ ಪರೆ ಅನ್ನುವಂಥದ್ದು ಅದು ಯಾಕಂದರೆ ಅದೇನು ಪರೆ ಕಚ್ಚಿದ್ರೂ ಕೂಡ ಅದು ನಮಗೆ ಸಾವನ್ನು ಬರ್ತದೇನು ಅಂತಂದರೆ ಆ ಮನುಷ್ಯನಿಗೆ ಕಚ್ಚಿ ಆ ಪರೆ ಎನ್ನುವಂಥದ್ದನ್ನು ನಾವು ತಿಕ್ಕೊಂಡ್ರೂ ಕೂಡ ಅದು ನಮಗೆ ಸಾವನ್ನು ತಂದು ಕೊಡುವಂಥ ಶಕ್ತಿ ಅದರೊಳಗೆ ಇರಂಗಿಲ್ಲ ಅಂತ. ಹಂಗೆ ಅಜ್ಞಾನದಿಂದ ಬಿಡಲ್ಪಟ್ಟಿರ್ತಕ್ಕಂಥ ಈ ಅಹಂಕಾರದ ವ್ಯವಹಾರ ಅನ್ನುವಂಥದ್ದು ಇದ್ರೂ ಕೂಡ ಅದರಲ್ಲಿ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರ ದುಃಖವನ್ನು ಉಂಟು ಮಾಡುವಂಥ ಶಕ್ತಿ ಇರ್ತದೇನೋ ಅಂತಂದರೆ ಇಲ್ಲ. ಯಾಕೆಂದರೆ ಇಲ್ಲಿ ಜೀವನು ಹೆಂಗೆ ಅಜ್ಞಾನಿಗಳು ಕರ್ಮಗಳನ್ನು ಮಾಡ್ತಿರ್ತಾರೋ ಹಾಗೆ ಮಾಡ್ತಾ ಇರ್ತಾನೆ. ಅವನು ನೋಡುವರ ದೃಷ್ಟಿಗಳು ಕರ್ಮಗಳನ್ನು ಮಾಡ್ತಾ ಇದ್ರೂ ಕೂಡ ಅವನ ಸ್ವರೂಪ ದೃಷ್ಟಿಯೊಳಗೆ ಅವನು ಕರ್ಮವನ್ನು ಮಾಡುವವನಲ್ಲ. ನೋಡೋರಿಗೆ ಕಾಣಿಸ್ತಾನೆ, ಏನಪ್ಪ ಅವನು ಕರ್ಮ ಮಾಡ್ತಾ ಇದ್ದಾನಲ್ಲ ಅಂತ ಅನ್ನಿಸ್ತದೆ. ಆದರೆ ಅವನಲ್ಲಿ ಕರ್ತೃತ್ವ ಭಾವ ಅನ್ನುವಂಥದ್ದಿಲ್ಲ. ಯಾವನು ಕರ್ತೃತ್ವ ಭಾವನೆಯಿಂದ ಕರ್ಮ ಮಾಡ್ತಾನೋ ಅದು ಜನ್ಮಕ್ಕೆ ಬೀಜ ಆಗ್ತದೆ. ಮುಂದೆ ಜನ್ಮ ಹುಟ್ಟಲಿಕ್ಕೆ ಕಾರಣ ಏನು ಅಂತಂದರೆ ಕರ್ತೃತ್ವ ಭಾವನೆಯಿಂದ ಮಾಡಿರ್ತಕ್ಕಂಥ ಕರ್ಮ ಅದು ನಮಗೆ ಜನ್ಮಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಹೇಗಿಲ್ಲಿ ಹಾವು ಪರಿ ಬಿಟ್ಟದ, ಆ ಪರಿಯೊಳಗೆ ಜನರನ್ನು ಕಚ್ಚಿ ಸಾವು ಮಾಡುವಂಥ ಶಕ್ತಿಯೊಳಗೆ ಹೆಂಗಿಲ್ಲವೋ ಹಂಗೆ ಅಜ್ಞಾನ ಕಳ್ಕೊಂಡಾನಂದ ಬಳಿಕ ಏನೋ ಈ ಶರೀರದಿಂದ ಯಾವುದೇ ಕ್ರಿಯೆಗಳು ನಡೆದಾವಂದ್ರೂ ಕೂಡ ಯಾವುದೇ ಕರ್ಮಗಳನ್ನು ನಾವು ಮಾಡಲಿ ಅವು ಜನ್ಮರಣ ರೂಪ ದುಃಖವನ್ನು ಸಂಸಾರ ದುಃಖವನ್ನು ಕೊಡುವಂಥ ಶಕ್ತಿ ಅವುಗಳಲ್ಲಿ ಇಲ್ಲ ಅಂಥೇಳಿ ಈ ಪ್ರಕಾರವಾಗಿ ಒಂದು ದೃಷ್ಟಾಂತವನ್ನು ಕೊಟ್ಟು ನಮಗೆ ಮಹಾತ್ಮರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಈ ಕರ್ತೃತ್ವ ಭೋಕ್ತೃತ್ವ ಭಾವನೆ ಎನ್ನುವಂಥದ್ದು ಇವು ಅಹಂಕಾರ ಧರ್ಮಗಳದಾವು. ಅಹಂಕಾರವೇ ನಾನಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಆ ಅಹಂಕಾರ ಧರ್ಮವಾಗಿರ್ತಕ್ಕಂಥ ಕರ್ತೃತ್ವ ಭೋಕ್ತೃಗಳು ಇವು ಜನ್ಮರಣವನ್ನು ಉಂಟು ಮಾಡುವುದರಿಂದ ಆ ಅಹಂಕಾರ ನಾನಲ್ಲ ಅಂತ ತಿಳ್ಕೊಂಡಿದ್ದರಿಂದ ಅವನಿಗೆ ಜನರು ಮಾಡುವಂತೆ ಕರ್ಮ ಮಾಡಿದ್ರೂ ಕೂಡ ಆ ಕರ್ತೃತ್ವ ಭಾವನೆ ಇಲ್ಲದೇ ಇರುವುದರಿಂದ ಅವನ ಜನ್ಮಕ್ಕದು ಕಾರಣ ಆಗುವುದಿಲ್ಲ ಅಂಥೇಳಿ ಈ ರೀತಿಯಾಗಿ ನಮಗೆ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಕರ್ಮಿಗಳೊಳಗೆ ಕರ್ಮಿಗಳಂತಿರ್ಪ, ಬಂದುದನವುದಲ್ಲೆಂಬುವನಲ್ಲ, ಕಳೆದುದನಂದಂ ನೆನೆಯುವನಲ್ಲ, ಮುಂದಹನೊಂದಂ ಬಯಸುವನಲ್ಲ, ತಿಳಿಯದರೆ ಮನಂ ತನಗಿಲ್ಲ. ಕರ್ಮಿಗಳೊಳು ಕರ್ಮಿಗಳಂತಿರ್ಪ, ಭೋಗಿಗಳು ಭೋಗಿಗಳಂತಿರ್ಪ. ನೋಡಿ, ನಿಜಗುಣೇಶ್ವರರು ಕೂಡ ಹೇಳ್ಕೊಂಡು ಬಂದಾರೆ. ಜೀವನ್ಮುಕ್ತನಾದ ಪುರುಷ ಅದು ಯಾವುದೇ ಒಂದು ಪ್ರಾರಬ್ಧ ಭೋಗದೊಳಗೆ ಯಾವುದೇ ಬಂದೈತೆ ಅಂದ್ರೂ ಕೂಡ ಬಂತು ಅನ್ನಂಗಿಲ್ಲ, ಹೋಯಿತು ಅಂದರೆ ಅಯ್ಯೋ ಹೋಯಿತು ಅಂತ ಅನ್ನಂಗಿಲ್ಲ. ಅಹುದು ಅಲ್ಲ ಎಂಬುವನಲ್ಲ.
ಮತ್ತು ಮುಂದೆ ಏನಾದರೂ ಒಂದು ಬಯಸ್ತಾನೇನು, ಯಾವುದಾದ್ರೂ ಒಂದು ವಸ್ತುನ ಬಯಸ್ತಾನೇನು ಅಂದರೆ ಬಯಸೋದಿಲ್ಲ. ಕಳೆದು ಹೋಯ್ತಂದರೆ ಅದ್ರ ಬಗ್ಗೆ ಉದಾಸೀನವಾಗಿರ್ತಾನೆ. ಕಳೆದು ಹೋಯ್ತಲ್ಲ ಅಂತ ಅದಕ್ಕೆ ಪಶ್ಚಾತ್ತಾಪ ಪಡೋಂಗಿಲ್ಲ, ಬಂತಲ್ಲ ಅಂತ ಅವನು ಹರ್ಷ ಪಡೋಂಗಿಲ್ಲ. ಕರ್ಮಿಗಳಂತೆ ಇರ್ತಾನೆ. ಯಾರ ಕರ್ಮಗಳನ್ನು ಮಾಡ್ತಿರ್ತಾರೋ ಅವರಲ್ಲಿ ಕರ್ಮಗಳನ್ನು ಮಾಡುವವನಂತೆ ಅವನು ತೋರ್ತಾ ಇರ್ತಾನೆ. ಕರ್ಮರಹಿತರಳು ಅವರಂತಿರ್ಪ. ಇನ್ನು ಯಾರು ಕರ್ಮ ತ್ಯಾಗ ಮಾಡಿದ್ದಾರೋ ಅಂಥ ತ್ಯಾಗಿಗಳಲ್ಲಿ ಅವನು ಕರ್ಮರಹಿತನಾಗೇ ಇರ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನೋಡೋರ ದೃಷ್ಟಿಗೆ ಅವನು ಕೆಲಸ ಮಾಡ್ತಾ ಇದ್ರೂ ಕೂಡ ಅವನ ಭಾವದೊಳಗೆ ನಾನು ಕರ್ತ ಅನ್ನುವಂಥದ್ದಿಲ್ಲ. ಯಾಕಂದರೆ ಯಾವುದಾದ್ರೂ ಫಲಗಳ ಅಪೇಕ್ಷೆ ಇದ್ದರೆ ಕರ್ಮವನ್ನು ಮಾಡ್ತಾರೆ. ಫಲಾಪೇಕ್ಷೆ ಇಟ್ಕೊಂಡೇ ಕರ್ಮ ಮಾಡೋದು ಯಾರೇ ಮಾಡಲಿ ನನಗೆಂಥ ಫಲ ಆಗಬೇಕಂತ ಮಾಡ್ತಾರೆ. ಆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ಜನ್ಮವನ್ನು ಪಡ್ಕೊಂಡು ಬರ್ತಾರೆ. ಅಂದರೆ ನಮ್ಮ ಹುಟ್ಟು ಸಾವುಗಳಿಗೆ ನಾವು ಮಾಡುವಂಥ ಪುಣ್ಯ ಪಾಪ ಕರ್ಮಗಳೇ ಕಾರಣ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಮತ್ತು ಹೇಳ್ತಾ ಇದ್ದಾರೆ, ಏಷಃ ಕುರ್ವನ್ನಪಿ ಅಕುರ್ವಾಣಃ. ಇವನು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ಅವನು ಮಾಡ್ತಾ ಇಲ್ಲ ಅಂತಲೇ ಅರ್ಥ. ಫಲಭೋಗಿ ಅಪಿ ಅಭೋಕ್ತಾ ಚ. ಅವನು ಕರ್ಮಫಲವನ್ನು ಅನುಭವಿಸ್ತಾ ಇದ್ರೂ ಕೂಡ ಅವನು ಅನುಭವಿಸ್ತಾ ಇಲ್ಲ ಅಂತಲೇ ಅರ್ಥ. ಅವನು ಕರ್ಮದ ಫಲವನ್ನು ಅನುಭೋಗ ಮಾಡ್ತಾ ಇದ್ದಾನೆ ಜ್ಞಾನಿ. ಅವನ ಪ್ರಾರಬ್ಧದಲ್ಲಿ ಏನು ಬಂದದಲ್ಲ, ಆ ಪ್ರಾರಬ್ಧದ ಒಂದು ಭೋಗಗಳು ಏನದಾವು ಅವುಗಳನ್ನು ಮತ್ತು ಅವನು ಅನುಭವಿಸಲೇಬೇಕದು. ಆದರೆ ಅವನು ಮುಕ್ತನೇ. ಆ ಪ್ರಾರಬ್ಧ ಭೋಗದಲ್ಲಿ ಬಂದಿರತಕ್ಕಂಥ ಭೋಗಗಳನ್ನು ಅವನು ಅನುಭೋಗ ಮಾಡಿದ್ರೂ ಕೂಡ ಅವನು ಮಾಡ್ತಾ ಇಲ್ಲ ಅಂತಲೇ ಅರ್ಥ ಅಂತ ಹೇಳ್ತಾರೆ. ಯಾಕಂದರೆ ಜ್ಞಾನಿಗೂ ಕೂಡ ಪ್ರಾರಬ್ಧ ಭೋಗ ಅನ್ನುವಂಥದ್ದುಂಟು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಅಂತ ಶ್ರುತಿ ಅನ್ನುವಂಥದ್ದು ಹೇಳ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ, ಜ್ಞಾನ ಅನ್ನುವಂಥ ಅಗ್ನಿ ಎಲ್ಲ ಕರ್ಮಗಳನ್ನು ಸುಟ್ಟದ ಅಂತ ಹೇಳಿದ್ರೂ ಕೂಡ ಅಲ್ಲಿ ಪ್ರಾರಬ್ಧ ಭೋಗ ಉಳ್ಕೊಂಡದು, ಅದು ಭೋಗ ಕೊಟ್ಟು ಹೋಗ್ತದೆ ಅಂತ. ಆದ್ದರಿಂದ ಇಲ್ಲಿ ಆ ಯೋಗಿಯಾಗಿರ್ತಕ್ಕಂಥವನು ಅವನು ಅನೇಕ ಕರ್ಮ ಫಲಗಳನ್ನು ಅನುಭವ ಮಾಡ್ತಾ ಇದ್ರೂ ಕೂಡ ನಾನು ಭೋಕ್ತಾ ಅಲ್ಲ, ನಾನು ಕರ್ಮಗಳನ್ನು ಮಾಡಿದವನು ಅಲ್ಲ, ಕರ್ಮದ ಭೋಕ್ತೃ ನಾನಲ್ಲ, ಈ ಕರ್ಮದ ಫಲವನ್ನು ಅನುಭವಿಸುವವನು ನಾನಲ್ಲ ಅಂತ ತಿಳ್ಕೊಂಡಿರ್ತಾನೆ. ಹೀಗಾಗಿ ಅವನು ಭೋಗಿಸ್ತಾ ಇದ್ರೂ ಕೂಡ ಭೋಗಿಸಿಲ್ಲ ಅಂತ ಅರ್ಥ. ಒಮ್ಮೆ ದ್ವಾರಕಾದೊಳಗೆ ಅಲ್ಲಿರ್ತಕ್ಕಂಥ ಸ್ತ್ರೀಯರು ಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾ ಇದ್ದಾರೆ, ಹೇ ಭಗವಂತ, ನಾವು ಅಲ್ಲಿ ದುರ್ವಾಸ ಋಷಿಗಳು ಬಂದಿದ್ದಾರೆ, ಅವರಿಗೆ ನಾವು ಸ್ವಲ್ಪ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಉಣಿಸಿ ಬರಬೇಕು ಅಂತ ಮಾಡಿದ್ದೀವಿ ಅಂಥೇಳಿ ಅಂತಂದರು. ಆವಾಗ ಕೃಷ್ಣ ಪರಮಾತ್ಮ ಅಂತ ಇದ್ದಾನೆ, ವೃಂದಾವನದೊಳಗಿದು, ದ್ವಾರಕ ಅಲ್ಲ, ವೃಂದಾವನದೊಳಗೆ ಗೋಪಿಕಾಸ್ತ್ರೀಯರು ಕೇಳ್ತಾ ಇದ್ದಾರೆ, ಅಲ್ಲಿ ದುರ್ವಾಸ ಋಷಿಗಳು ಬಂದಿದ್ದಾರೆ, ಅವರಿಗೆ ಹೋಗಿ ಮೃಷ್ಟಾನ್ನ ಭೋಜನವನ್ನು ಮಾಡಿಕೊಂಡು ಹೋಗಿ ಉಣಿಸಿ ಬರಬೇಕು ಅಂತ ಮಾಡೀವಿ ಅಂತಂದಾಗ, ಅವಶ್ಯವಾಗಿ ಹೋಗಿ ಬರ್ರಿ ಅಂದಾಗ ಆವಾಗ ಅವರೆಲ್ಲ ನಾನಾ ವಿಧವಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನು ಮಾಡಿಕೊಂಡು ಹೊರಟರು. ಆದರೆ ಯಮುನಾ ನದಿ ಒಂದು ಹರಿತಾ ಇತ್ತು, ತುಂಬ ಹರಿತಾ ಇತ್ತು. ಆವಾಗ ಹೋಗಿ ದಾಟೋದು ಹೇಗೆ? ಮತ್ತೆ ಕೃಷ್ಣ ಪರಮಾತ್ಮನಲ್ಲಿ ಬಂದರು, ಹೇ ಪರಮಾತ್ಮ, ಅಲ್ಲಿ ಯಮುನಾ ನದಿ ತುಂಬ ಹರಿಲಿಕ್ಕತ್ತದ, ಹೆಂಗೆ ದಾಟಬೇಕು? ಏನಿಲ್ಲ, ಕೃಷ್ಣ ಪರಮಾತ್ಮ ನಿಜವಾಗಿ ಬ್ರಹ್ಮಚಾರಿ ಇದ್ದರೆ ದಾರಿ ಕೊಡುವಂತ ಹೇಳಿ ನೀವು ಕೇಳಿಕೊಡ್ರಿ, ಆವಾಗ ಯಮುನಾದೇವಿ ದಾರಿ ಕೊಡ್ತಾಳೆ ಅಂತಂದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಅಲ್ಲ, ಇಷ್ಟೊಂದು ಜನ ಪತ್ನಿಯರಿದ್ದಾರೆ, ಇವು ಹೆಂಗೆ ಬ್ರಹ್ಮಚಾರಿ ಆಗಲಿ ಅಂಥೇಳಿ ಹೋಗಿ ಕೇಳಿಕೊಂಡ್ರು ಯಮುನಾದೇವಿಗೆ. ನಿಜವಾಗಿಯೂ ಕೃಷ್ಣ ಪರಮಾತ್ಮ ಬ್ರಹ್ಮಚಾರಿಯಾಗಿದ್ದರೆ ದಾರಿ ಕೊಡಬೇಕು ಅಂತಂದಾಗ ಆ ನದಿ ಇಬ್ಬಾಗ ಆಗಿ ಹೋಗಿಬಿಡ್ತು. ದಾರಿ ಕೊಟ್ಟಳು. ಅಲ್ಲಿ ಹೋಗಿ ಋಷಿಗಳಿಗೆ ತಾವು ಒಯ್ದಿರ್ತಕ್ಕಂಥ ಎಲ್ಲ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ ಬಳಿಕ ಇನ್ನು ವಾಪಸ್ ಹೋಗಬೇಕಲ್ಲ, ಋಷಿಗಳ ಆಶೀರ್ವಾದ ಪಡ್ಕೊಂಡ್ರು. ಮತ್ತೆ ನದಿ ತುಂಬಿ ಹರಿಯಾಕತ್ತಿತ್ತಲ್ಲ, ಮತ್ತು ಋಷಿಗಳಲ್ಲಿ ಕೇಳಿದರು,
ಋಷಿಗಳೇ ಮತ್ತೀಗ ನದಿ ತುಂಬಿ ಹರಿಯಾಕತ್ತದ, ನಾವು ಹೆಂಗೆ ಹೋಗಬೇಕು ಅಂತಂದಾಗ ಯಾರು ದುರ್ವಾಸ ಋಷಿಗಳು ನಿಜವಾಗಿ ಉಪವಾಸಿ ಅದಾರ ಅಂಥೇಳಿ ನೀವು ಕೇಳಿಕೊಡ್ರಿ, ಅವಾಗ ಆಕೆ ದಾರಿ ಕೊಡ್ತಾಳೆ ಅಂತಂದಾಗ ವಿಚಿತ್ರ ಆಯಿತು. ಅಲ್ಲ, ಇಷ್ಟೆಲ್ಲ ನಾವು ತಂದಿದ್ದು ಊಟ ಮಾಡ್ಯಾರ, ಇವ್ರು ಹೆಂಗೆ ಉಪವಾಸಿಗಳಾಗ್ತಾರ? ಆಗಲಿ ಅಂಥೇಳಿ ಹೋಗಿ ಕೇಳಿಕೊಂಡಾಗ ಮತ್ತೆ ಯಮುನಾದೇವಿ ದಾರಿ ಕೊಟ್ಟರು. ಅವಾಗ ಕೃಷ್ಣ ಪರಮಾತ್ಮನಲ್ಲಿ ಬಹಳ ಕುತೂಹಲ ಆಯಿತು. ಅವ್ರು ಹೋಗಿ ಕೇಳ್ತಾ ಇದ್ದಾರೆ, ಭಗವಂತ, ನೀವು ಇಷ್ಟು ಜನ ನಿಮಗೆ ಪತ್ನಿಯರಿದ್ರೂ ನೀ ಹೆಂಗೆ ಬ್ರಹ್ಮಚಾರಿ? ನಾವು ಒಯ್ದಿದ್ದೆಲ್ಲ ಊಟ ಮಾಡಿದರು, ದುರ್ವಾಸರು ಅವ್ರು ಹೆಂಗೆ ಉಪವಾಸಿಗಳು ಅಂತಂದಾಗ ಅವಾಗ ಕೃಷ್ಣ ಪರಮಾತ್ಮ ಹೇಳಿದಂತ, ನೋಡು, ಇಷ್ಟೆಲ್ಲ ಪತ್ನಿ ಅದಾರಂದ್ರೂ ಕೂಡ ನಾನು ಈ ದೇಹಕ್ಕೆ ಅಸಂಗದೀನಿ. ನನಗಿಷ್ಟೆಲ್ಲ ಪತ್ನಿ ಅದಾರ ಅನ್ನುವಂಥ ಭಾವ ಇಲ್ಲ ನನಗೆ. ಆ ಭಾವ ಇಲ್ಲದೇ ಇರುವುದರಿಂದ ನಾನು ನಿಜವಾಗಿಯೂ ಬ್ರಹ್ಮಚಾರಿನೇ. ಅಷ್ಟೆಲ್ಲ ಉಂಡ್ರೂ ಕೂಡ ನಾನು ಉಂಡೀನಿ ಅನ್ನುವಂಥ ಭಾವ ಇಲ್ಲ ಅವರಿಗೆ. ಅಷ್ಟೆಲ್ಲ ಪ್ರಸಾದ ಉಂಡಾರಂದ್ರೂ ಕೂಡ ನಾನು ಭೋಕ್ತ ಅನ್ನುವಂಥ ಭಾವ ಇಲ್ಲದ್ದರಿಂದ ಅಷ್ಟೆಲ್ಲ ಉಂಡ್ರೂ ಕೂಡ ಅವರು ನಿಜವಾಗಿಯೂ ಅವರು ಅಭೋಕ್ತೃಗಳೇ ಆಗಿದ್ದಾರೆ, ಉಪವಾಸಿಗಳೇ ಆಗಿದ್ದಾರೆ ಅಂಥೇಳಿ ಅದಕ್ಕೆ ಬಳಸಿ ಬ್ರಹ್ಮಚಾರಿ ಉಂಡ ಉಪವಾಸಿ ಅಂಥೇಳಿ ಒಂದು ಗಾದೆನೇ ಉಂಟು. ಇಷ್ಟೆಲ್ಲ ಪತ್ನಿಯರಿಂದ ಅವನು ಭೋಗಲಂಯುಕ್ತನಾಗಿದ್ರೂ ಕೂಡ ಅವನು ಕೃಷ್ಣ ಪರಮಾತ್ಮ ಅಲ್ಲಿ ಏನಾಗಿದ್ದಾನೆ ಅಂತಂದರೆ ಅವನು ನಿಜವಾಗಿಯೂ ಬ್ರಹ್ಮಚಾರಿಣಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವನು ಶರೀರವುಳ್ಳವನಾಗಿದ್ರೂ ಕೂಡ ಶರೀರ ಅಪಿ ಅಶರೀರ, ಆ ಜ್ಞಾನಿಗೆ ಶರೀರ ಐತೆ ಅಂದ್ರೂ ಕೂಡ ಆ ಶರೀರದಲ್ಲಿ ಆತ್ಮಭಾವನೆ ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ ಅವನು ನಿಜವಾಗಿ ಶರೀರ ಇಲ್ಲದವನೇ ಅಂತ ಅರ್ಥ. ಪರಿಚ್ಛಿನ್ನ ಅಪಿ ಸರ್ವಗಃ, ಅವನು ಪರಿಚ್ಛಿನ್ನ ಆಗಿದ್ರೂ ದೇಹ ಉಪಾದಿಯಿಂದ ಪರಿಚ್ಛಿನ್ನಂತೆ ಕಂಡು ಬಂದ್ರೂ ಕೂಡ ಅವನು ಪರಿಚ್ಛಿನ್ನನಾಗಿದ್ದರೂ ಕೂಡ ಅವನು ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಿರುವಂಥವನೇ ಅನ್ನುವಂಥ ಮಾತನ್ನು ಈ ಶ್ಲೋಕಗಳಲ್ಲಿ ಆಚಾರ್ಯರು ಬಹಳ ಸುಂದರ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನೋಡೋಣ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಸೂಚನೆ ಕಲ್ಪಿಸಿ ಗಮನಿಸ್ತಾ ಇದ್ದೇನೆ. ಓಂ ತತ್ಸತ್.